ನೋಡಿದ್ದು ಹಾಲು, ಇದೊಂದು ರೂಮು, ಹಾಲು ಬಂತು. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಹೊಸ ಮನೆಯಲ್ಲಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಹೌದು, ನಾನು ಇವತ್ತು ಈ ಮನೆಗೆ ಬಂದಿದ್ದೀವಿ. 2 ತಿಂಗಳ ಹಿಂದೆ ಇನ್ನೊಂದು ಮನೆಗೆ ಹೋಗಿದ್ವಿ, ಹಾಲಿಗ್ಸಿದ್ದೀನಿ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡಿ ಹಾಕಿದ್ದೆ. ಆದರೆ ಈಗ ನಾವು ಆ ಮನೆನ ಖಾಲಿ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಶೀಟ್ ಮನೆ ಅಲ್ವಾ, ದೊಡ್ಡ ಮನೆಗಳಲ್ಲಿ ಇದ್ದಿದ್ದು ಅಡ್ಜಸ್ಟ್ ಆಗಲಿಲ್ಲ. ಅದು ಅಲ್ಲದೆ ಇದು ಕಡಿಮೆ ಬಾಡಿಗೆಗೆ ಸಿಕ್ತು. ಅದು ಅಲ್ಲದೆ ನಮ್ಮ ಬಿಸ್ನೆಸ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಹಪ್ಪಳ ಗಿಪ್ಪಳ ಮಾಡೋಕ್ಕೆ ತಾರಸಿ ಬೇಕು. ಅಲ್ಲಿ ಏನೂ ಆಗಿರಲಿಲ್ಲ, 2 ತಿಂಗಳಿಂದ ಸ್ವಲ್ಪ ಕಷ್ಟವೇ ಆಗಿತ್ತು. ಸೊ ಅದಕ್ಕೆ ಈಗ ನಾವು ಈ ಮನೆಗೆ ಬಂದಿದ್ದೀವಿ. ಮನೆ ತೋರಿಸ್ತೀನಿ ಬನ್ನಿ. ನೋಡಿದ್ದು ಹಾಲು, ಇದೊಂದು ರೂಮು, ಅದು ಅಡುಗೆ ಮನೆ, ಹಿಂದ್ಗಡೆ ಬಾಲ್ಕನಿ, ಇದು ಬಚ್ಚಲ ಮನೆ, ಗೀಸರು, ಸೋಲಾರ್ ಎಲ್ಲ ಐತೆ. ಹಿಂದ್ಗಡೆ ಒಂದು ಇಂಡಿಯನ್ ಟಾಯ್ಲೆಟ್ ಐತೆ. ಇಲ್ಲಿ ಈ ಸಾಮಾನ್ಯನ ಇಟ್ಕೊಳ್ಳೋಕ್ಕೆ ಇಷ್ಟೇ ಕಳಿಸಿರೋದು ಮನೆ. ನೋಡಿ, ಅಡುಗೆ ಮನೆ ಒಳಗೆ ಕೂರಿಸಿದ್ದೀನಿ. ಯಾಕಂದರೆ ದೇವ್ರ ಮನೆ ಇಲ್ವಲ್ಲ, ಈಗ ಸದ್ಯಕ್ಕೆ ಇಲ್ಲಿ ಕೂರಿಸಿದ್ದೀನಿ. ಆಮೇಲೆ ಇಲ್ಲ ರೂಮ್ಗೆ ಟೇಬಲ್ ತಂದಿಟ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ. ಎಲ್ಲ ರೆಡಿ ಮಾಡಿದ್ದೀನಿ, ಒರೆಸಿ ಇದನ್ನೆಲ್ಲನೂ ಮಾಡಿ ಅಮ್ಮವ್ರು ಬರಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ಚೆನ್ನಾಗಿತ್ತು. ಹಾಲೆಲ್ಲ ಉಗ್ಸಾಯಿತು. ಅಮ್ಮವರೆಲ್ಲ ಹೋದರು, ಮಮ್ಮಿಯವರು ಪೂಜೆ ಗೀಜೆ ಎಲ್ಲ ಆಯಿತು. ಇವಾಗ ನಾನು ಹಳೆ ಮನೆಗೆ ಹೋಗ್ತೀನಿ. ಇನ್ನೂ ಮನೆ ಶಿಫ್ಟ್ ಮಾಡಬೇಕು. ನಿಧಾನಕ್ಕೆ ಎಲ್ಲನೂ ತಗೊಂಡು ಬಂದು ನಮ್ಮ ಅಜ್ಜಿನ ಕರ್ಕೊಬಂದ್ಬಿಟ್ಟು ಇವತ್ತು ಎಷ್ಟಾಯ್ತು ಅಷ್ಟನ್ನ ಎತ್ಕೊಬಂದು ಆದಷ್ಟು ಇವತ್ತು ಇದು ಮಾಡಿಸ್ಕೊತೀನಿ. ಇವತ್ತು ನೋಡೋಣ ಎಷ್ಟಾಗುತ್ತೋ ಅಷ್ಟು ಶಿಫ್ಟ್ ಮಾಡ್ತೀನಿ. ಇಷ್ಟು ಹೇಳಿ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಹೊಸ ಮನೆ ಹೆಂಗೆ ಅನ್ನಿಸ್ತು, ಹಳೆ ಮನೆಗಿಂತ ಬೆಟರಾಗಿತ್ತಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ. ಇನ್ನೂ ನೋಡೋಣ, ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸಿ ಯು ಸೂನ್, ಬಾಯ್.